ಇನ್ನೂ ಒಂದು ಪಿಕ್ಚರು ಲಕ್ಷ್ಮಿಯವರು, ನಾನು ನಿಮ್ಗೆ ಹೇಳಿದೆ ಲಕ್ಷ್ಮಿಯವರು ನನ್ನ ಜೊತೆ ಕೆಲಸ ಮಾಡಿದಾಗ ಇದರಲ್ಲಿ ನಾನಿನ್ನ ಮರೆಯಲಾರೆಯಲ್ಲಿ ಎಷ್ಟು ಇಂಪ್ರೆಸ್ ಆಯಿತು ನನ್ನ ಮೇಲೆ ಅವ್ರಿಗೆ. ಆದರೆ ಆ ಥರ ತಪ್ಪು ತಿಳ್ಕೊಬೇಡಿ. ಇಂಪ್ರೆಸ್ ಅಂದರೆ ನಾನು ಹೇಳ್ಕೊಟ್ಟಿದ್ದು, ನನ್ನ ಮೇಲೆ ನಾನು ನಡ್ಕೊಳ್ಳೋ ರೀತಿ, ಆಮೇಲೆ ಆ ಡೈಲಾಗ್ ಹೇಳೋದು, ಡೈಲಾಗ್ ಹೇಳಿಸೋದು, ಇದರ ಮೇಲ್ಗಡೆ ಅವ್ರಿಗೆ ತುಂಬ ಇಷ್ಟ ಆಗೋಯ್ತು. ನಾ ಮಾಡೋ ಕೆಲಸ, ನನ್ನ ಡೈರೆಕ್ಷನ್ನು. ಅದು ಆವಾಗ ಇದರಲ್ಲಿ ಅವಳ ಹೆಜ್ಜೆ ಪೀರಿಯಡಲ್ಲಿ ವರ್ಕೌಟ್ ಆಗಿತ್ತು. ಇದ್ರ ಪೀರಿಯಡ್, ಅವಳ ಹೆಜ್ಜೆ ಅಲ್ಲ, ನಾನಿನ್ನೇ ಮರೆಯಲಾರೆ ಪೀರಿಯಡಲ್ಲಿ. ಈಗ ಅವರು ಡೈರೆಕ್ಟ್ರ್ ಆಗಿದ್ದಾರೆ. ಹಾಗೆ ಬಾಲಚಂದರ್ ಪಿಕ್ಚರ್ನ ಬಾಲಚಂದರ್ ಡೈರೆಕ್ಟ್ರ್ ಆಗಿದ್ದು, ಬಾಲಚಂದರು ಯಾಕೋ ಗೊತ್ತಿಲ್ಲ ಪ್ರೊಡಕ್ಷನ್ ಮಾತ್ರ ಮಾಡಿ ಅದರ ಡೈರೆಕ್ಷನ್ನ ಲಕ್ಷ್ಮಿಗೆ ಕೊಡ್ತಾರೆ. ಮಕ್ಕಳ ಪಿಕ್ಚರು, ಮಕ್ಕಳು ಜೊತೆಗೆ ಅದರಲ್ಲಿ ಹೀರೋ ಯಾರಂದರೆ ವಿಷ್ಣುವರ್ಧನ್. ಈ ಪಿಕ್ಚರ್ನ ಮಕ್ಕಳ ಸೈನ್ಯ ಅನ್ನೋ ಪಿಕ್ಚರ್ನ ಲಕ್ಷ್ಮಿಯವರು ಡೈರೆಕ್ಷನ್ ಮಾಡಿದರು. ಅದು ಡೈರೆಕ್ಷನ್ ಮಾಡಿದರು, ಪಿಕ್ಚರ್ ಚೆನ್ನಾಗಿ ಬಂತು, ಎಲ್ಲ ಆಯಿತು. ಈಗ ಲಕ್ಷ್ಮಿ ಡೈರೆಕ್ಷನ್ ಮಾಡಿಬಿಟ್ಟಿದ್ರು. ಈಗ ಕನ್ನಡ ಪಿಕ್ಚರ್ ಒಂದು ಪ್ರೊಡ್ಯೂಸ್ ಮಾಡಬೇಕು ಅಂತ ಇದಾಯಿತು. ಸೊ ಕನ್ನಡ ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂತಂದಾಗ ಯಾರನ್ನ ಡೈರೆಕ್ಷನ್ ಇಟ್ಕೊಳ್ಳೋದು? ಸೊ ಯಾಕೋ ಅವ್ರಿಗೆ ಡೈರೆಕ್ಷನ್ ಮಾಡೋಕ್ಕೆ ಅವರು ಕನ್ನಡ ಆ ಪಿಕ್ಚರ್ ಮಕ್ಕಳ ಸೈನ್ಯ ಮಾಡಿದ್ರು ಕೂಡ ಯಾಕೋ ಇದರಲ್ಲಿ ಅವ್ರು ಇಷ್ಟಪಡಲಿಲ್ಲ. ಯಾಕಂದರೆ ಇದರಲ್ಲಿ ಹೀರೋಯಿನ್ ಪಾರ್ಟ್ ಅವರೇ ಮಾಡಬೇಕು. ಹೀರೋಯಿನ್ ಪಾರ್ಟ್ ಅವರೇ ಮಾಡಬೇಕಂದ್ರೆ ಹೀರೋಯಿನ್ ಪವರ್ಫುಲ್ ಹೀರೋಯಿನ್ನು, ಅವಳೇ ಹೆಜ್ಜೆ ಟೈಟ್ ಇಟ್ಟಿದ್ದು, ವೆರಿ ಪವರ್ಫುಲ್ ಹೀರೋಯಿನ್ ಅದು. ಸೊ ಒಂಥರ ಆ್ಯಕ್ಟಿಂಗ್ ಕೆಪ್ಯಾಸಿಟಿ ತೋರಿಸುವಂಥದ್ದು. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಅವ್ರು ಫುಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಆ್ಯಕ್ಟಿಂಗಲ್ಲಿ ಅಂತ ಹೇಳ್ಬಿಟ್ಟಿದ್ದಾನೆ. ಡೈರೆಕ್ಷನ್ ಬೇರೆಯವ್ರು ಕೊಟ್ಬಿಟ್ಟು ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಆ ಮನೋ ನಿರ್ಧಾರಕ್ಕೆ ಬಂದರು. ಸೊ ಆವಾಗ ನನಗೆ ಹೇಳಿ ಕಳಿಸಿದ್ರು, ನನಗೆ ಮಾಡಿ ಡೈರೆಕ್ಷನ್ ಮಾಡಿ ಈ ಥರ ಅಂದರು. ಮಾಡ್ತೀನಿ ಅಂತ ಹೇಳಿದೆ. ನನಗೆ ಯಾವ ಥರದ್ದು ಇಂಟ್ರೊಡ್ಯೂಸ್, ನೀವು ಡೈರೆಕ್ಟ್ರ್ ಆಗಿದ್ದೀರಾ, ಈಗ ನೀವು ಪಾರ್ಟ್ ಮಾಡೋಕ್ಕೆ ಬಂದಾಗ ಯಾವ ಥರ ಇರ್ತೀರಾ ಅಂತ ಕೇಳಿದೆ. ಆಗ ಹೇಳಿದ್ರು ಅವರು, ನಿಮಗೆ ಹೆಂಗೆ ಬೇಕೋ ಹೇಳಿ ಆಗಿರ್ತೀನಿ, ನಿಮಗೆ ನಾನು ಬೇಕಾದ ಆರ್ಟಿಸ್ಟ್ ಆಗಿರ್ತೀನಿ ಹೊರತು ನಾನು ಡೈರೆಕ್ಷನ್ ಆಗಿ ನಿಮ್ಗೆ ಯಾವ ಥರದ್ದು ತೊಂದರೆ ಮಾಡಲ್ಲ ಗ್ಯಾರಂಟಿ ಅಂತ ಹೇಳಿದ್ರು. ಅದೇ ಥರ ಅವ್ರು ಯಾವುದು ತೊಂದರೆ ಮಾಡಲಿಲ್ಲ, ಇಲ್ಲ. ಆ ಪಿಕ್ಚರು ಬಂತು. ಐ ಥಿಂಕ್ ಅದನ್ನು ಹೇಳಿರಬೇಕು ಅಂತ ಕಾಣಿಸುತ್ತೆ ನಾನು. ಅದರಲ್ಲಿ ಅಂಬರೀಷು, ಆಮೇಲೆ ವಿಷ್ಣುವರ್ಧನು, ದ್ವಾರಕೀಶು, ಸುಂದರ ಕೃಷ್ಣಸ್ಸು. ಸೊ ಈ ಥರ ಅಂದಾಗ ಅವಳ ಹೆಜ್ಜೆ ನೀವು ಮಾಡಿ ಅಂತಂದರು. ಸರಿ ಅಂತಂದಿದ್ದೇನೆ. ಅವಳ ಹೆಜ್ಜೆ ಅನ್ನೋದನ್ನು ಇದು ಮಾಡಿದ್ರು. ಬಟ್ ಇದು ಏನು ಅಂದರೆ ಅವ್ರಿಗೊಂದು ಥ್ರೆಡ್ ಎಲ್ಲಿಂದ ಸಿಕ್ಕಿತು ಅಥವಾ ಏನು ಇನ್ಸ್ಪಿರೇಷನ್ ಲಕ್ಷ್ಮಿ ಅವ್ರಿಗೆ ಅಂತ ಹೇಳಿದ್ರೆ, ಅವರು ಒಂದು ತಮಿಳ್ ಪಿಕ್ಚರ್ ಮಾಡಿದರು. ತಮಿಳು ಐ ಥಿಂಕ್ ಮಲಯಾಳಮಲ್ಲೂ ಬಂದಿತ್ತು, ತಮಿಳಲ್ಲೂ ಬಂದಿತ್ತು, ನನಗೆ ಗೊತ್ತಿಲ್ಲ. ನನಗೆ ತಮಿಳು ತೋರಿಸಿದ್ರು, ತಮಿಳ್ ಪಿಕ್ಚರ್ದು. ಅದು ಏನು ಅಂತ ಹೇಳಿದ್ರೆ, ಇದು ಮೊದಲು ಇಂಗ್ಲೀಷ್ ಪಿಕ್ಚರ್ ಬಂದಿತ್ತು. ಆ ಇಂಗ್ಲೀಷ್ ಪಿಕ್ಚರ್ ಬಂದಿದ್ದನ್ನು ಆಗಿನ ಕಾಲದಲ್ಲಿ ಒಬ್ಬರು ನಂಗೆ ತಿಳಿದ ಮಟ್ಟಿಗೆ ಒಬ್ಬರು ಸ್ಟೋರಿ ರೈಟ್ರ್ ಇದ್ದರು, ಜಾವರ್ ಸೀತಾರಾಮನ್ ಅಂತ. ಸೊ ಜಾವರ್ ಸೀತಾರಾಮನ್ ಅನ್ನೋರು ಈ ಒಂದು ಕಥೆನ ಬೇಸ್ ಮಾಡಿ ತಮಿಳಿಗೆ ಮಾಡಿದ್ರು, ತಮಿಳಲ್ಲಿ ಮಾಡಿಸಿದ್ರು. ಏನು ತಮಿಳಲ್ಲಿ ಅಂದರೆ ಅದಕ್ಕೆ ಹೆಸರು ತೂಂಡಿಲ್ ಮೀನ್ ಅಂತ. ಅಂದರೆ ತೂಂಡಿಲ್ ಅಂದರೆ ಈ ಹುಕ್ಕದು ಮೀನು ಇದು ಮಾಡಬೇಕಾದ್ರೆ ಮೀನು ಗಾಳ ಇರುತ್ತಲ್ಲ, ಆ ಗಾಳದಲ್ಲಿ ಸಿಕ್ಕ ಮೀನು ಅಂತ ತೂಂಡಿಲ್ ಮೀನು, ಕೊಕ್ಕೆ ತೂಂಡಿಲ್ ಮೀನು ಅಂತ. ಸೊ ಆ ಥರದ ಅದು ಟೈಟ್ಲ್ ಇಟ್ಟರು. ಅದು ಪಿಕ್ಚರ್ ಮಾಡಿದ್ರು. ಸೊ ಅದೇನು ಅಷ್ಟು ಚೆನ್ನಾಗಿ ಹೋಗಲಿಲ್ಲ, ಏನಿಲ್ಲ. ಬಟ್ ಈಗ ಅದ್ರ ಕತೆ ಮೇಲ್ಗಡೆ ಇವ್ರಿಗೆ ಇಷ್ಟ ಆಯಿತು ಲಕ್ಷ್ಮಿಗೆ. ಸೊ ಇದನ್ನು ಮಾಡಿ ಬೇಬಿ ಅಂತ ಹೇಳಿದ್ದೇನೆ. ಇವೊಂದಂತೂ ಫ್ರೆಶ್ ಆಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿಕೊಂಡು MD ಸುಂದರು, ನಾನು, ಉದಯ್ ಶಂಕರ್ ಎಲ್ಲ ಸೇರಿಕೊಂಡು ಕತೆ ಮಾಡಿ ಆಮೇಲೆ ಅದನ್ನು ಪ್ರೊಡ್ಯೂಸ್ ಮಾಡೋದು. ಸೊ ಹಂಗೆ ಇನ್ನೊಬ್ಬರದ್ದು ಯಾಕೆ ನಾವು ತೊಗೋಬೇಕು? ಸೊ ಅವ್ರು ಮಾಡಿದ್ರು. ಬಟ್ ಏನಂತ ಹೇಳಿದ್ರೆ ಒಂದು ಥರ ಮಾಡಿದರು. ಬಟ್ ನನಗೇನು ಬೇಕೋ ನಾನು ಸ್ವಲ್ಪ ಮಾಡಿಕೊಂಡೆ. ಅದು ತುಂಬ ಅಚ್ಚುಕಟ್ಟಾಗಿ ಮೂಡ್ ಬಂತು. ಆಮೇಲೆ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಪಿಕ್ಚರ್ಲಿ ಬಿಗಿನಿಂಗ್ ತೋರಿಸುವಾಗಲೇ ಒಂದು ಜೈಲು, ಮೈಸೂರಲ್ಲಿ ತೆಗೆದಿದ್ವಿ, ಮೈಸೂರು ಜೈಲು. ಆ ಜೈಲಿಂದ ಆಚೆ ನಾಯಕಿಗೆ ಬಿಡುಗಡೆಯಾಗಿ ಹೊರಗಡೆ ಬರೋದು. ನಾಯಕಿಗೆ ಹೊರಗಡೆ ಬರ್ತಿದ್ದಂಗೆ ಒಂದು ಮರದ ಹಿಂದ್ಗಡೆ ಅಂಬರೀಷ್ ಸಿಗರೇಟ್ ಸೇರ್ತಾ ನೋಡ್ತಾ ಇರೋದು. ಆಮೇಲೆ ಗೊತ್ತಾಗುತ್ತೆ ಅಂಬರೀಷ್ಗೆ ಇವಳ ಮೇಲೆ ಅತಿಯಾದ ಪ್ರೇಮ ಇರುತ್ತೆ. ಸೊ ಇವಳನ್ನ ಹೆಂಗಾರು ಮಾಡಿ ಪಡ್ಕೋಬೇಕು ಅಂತ ಇರೋದು. ಏನೋ ಒಂದು ಕಷ್ಟ ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ಹೀರೋಯಿನ್ನ ಒಂದು ವೇಶ್ಯ ಮನೆಗೆ ಹೋಗೋಂಗೆ ಆಗೋಗ್ಬಿಡುತ್ತೆ.
ಈ ವೇಶ್ಯ ಮನೆಗೆ ಹೋಗೋದು ಈ ಅಂಬರೀಷಿಗೆ ರೂಢಿ ಇರುತ್ತೆ. ಅಂಬರೀಷ್ ರೂಢಿ ಅವಳು ಹೋಗೋದು, ವೇಶ್ಯ ಚೀಫು ರಮಾದೇವಿ, ಗಡಸ್ ಕ್ಯಾರೆಕ್ಟ್ರು ರಮಾದೇವಿ, ಅವ್ರುಗಳು ಈ ಹುಡುಗಿನೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡೋದು. ವ್ಯಾಪಾರ ಮಾಡುವಾಗ ಇವನು ಮೊದಲು ಈ ಅಂಬರೀಷ್ ಬರ್ತಾರೆ. ಅಂಬರೀಷ್ ಬಂದಾಗ ಆ ರಮಾದೇವಿ ಇವ್ರನ್ನ ರಿಸೀವ್ ಮಾಡೋದು, ಅದು ಮಾಡೋದು. ಆವಾಗ ಹೇಳ್ತಾರೆ, ನಿನಗೋಸ್ಕರ ಒಂದು ಹೊಸದಾದ ಒಂದು ಹಕ್ಕಿ ಇದೆ, ಆ ಹಕ್ಕಿ ನೀನು ನೋಡಿದ್ರೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸರಿ ಸರಿ ತೋರಿಸು ಅಂತ ಹೇಳಿದ್ರೆ ಇವಳು ಲಕ್ಷ್ಮಿ ಇರೋ ರೂಮ್ಗೆ ಇವ್ನು ಕಳಿಸ್ತಾರೆ. ಇನ್ನು ಲಕ್ಷ್ಮಿ ಪಾಪ ಇನ್ನೂ ಈ ಥರದ ವಹಿವಾಟು ಶುರು ಮಾಡಿರಲ್ಲ. ಅಂಬರೀಷ್ ಬರೋ ಹೊತ್ತು ಕರೆಕ್ಟಾಗಿದ್ದಾನೆ ಆ ಟೈಮಲ್ಲಿ ಪೊಲೀಸ್ ರೈಡ್ ಆಗೋದು, ಈ ಹುಡುಗಿರನ್ನೆಲ್ಲ ಹಿಡ್ಕೊಂಡು ಹೋಗೋದು, ಅದರಲ್ಲಿ ಲಕ್ಷ್ಮಿನೂ ಹಿಡ್ಕೊಂಡು ಹೋಗ್ತಾರೆ, ಲಕ್ಷ್ಮಿನೂ ಜೈಲಿಗೆ ಹಾಕ್ಬಿಟ್ಟಿರ್ತಾರೆ. ಆಮೇಲೆ ಜೈಲಿಂದ ಆಚೆ ಬರುವಾಗಿಂದ ಈ ಪಿಕ್ಚರ್ ಪ್ರಾರಂಭ ಆಗುತ್ತೆ. ಇವೆಲ್ಲ ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತೆ. ಸೊ ಈ ಥರ ಆಗಿ ಇವಳ ಮೇಲೆ ಆಸೆ ಇರುತ್ತಲ್ಲ, ಇವಳನ್ನ ಹುಡ್ಕೊಂಡು ಹೋಗೋದು, ಚೇಸ್ ಮಾಡ್ಕೊಂಡು ಹೋಗೋದು. ಮೈಸೂರಲ್ಲಿ ಗಲ್ಗಲ್ಲಿ ಲ್ಯಾನ್ಸರ್ ಬಿಲ್ಡಿಂಗು ಅದು ಇದು ಅಲ್ಲೆಲ್ಲ ಹೋಗೋದು, ಇವಳು ಹೋಗೋದು, ಅವನು ಹೋಗೋದು, ಇದೆಲ್ಲ ಆಗಿ ಈ ಥರ ತುಂಬ ಚೇಸಿಂಗ್ ಥರ ಎಲ್ಲ ಆಗಿ ಕೊನೆಗೆ ಒಂದು ಮನೆಗೆ ನುಗ್ಗಿಬಿಡ್ತಾಳೆ. ಒಂದು ಮನೆಗೆ ನುಗ್ಗಿ ಬಾಗಿಲು ಹಾಕ್ಕೊಂಡ್ಬಿಡ್ತಾಳೆ. ಬಾಗಿಲು ಹಾಕ್ಕೊಂಡ್ಬಿಟ್ರೆ ಆ ಮನೆ ಒಳಗಡೆ ಬರ್ತಾಳೆ. ಒಳಗಡೆ ಬಂದರೆ ಜ್ಞಾನ ತಪ್ಪಿ ಬಿದ್ದುಬಿಡ್ತಾಳೆ ಅಡುಗೆ ಮನೇಲಿ. ಈಗ ತೋರಿಸ್ತೀವಿ ಯಾರು ಬಂದಿದ್ದು ಅಂತ ಹೇಳಿದ್ರೆ, ಈಗ ಇವ್ರು ಬರ್ತಾರೆ, ನಾಯಕ ಬರ್ತಾರೆ, ವಿಷ್ಣುವರ್ಧನ್ ಬರ್ತಾರೆ. ವಿಷ್ಣುವರ್ಧನ್ ಯಾರಪ್ಪ ಅಂತ ಮನೋವೈಜ್ಞಾನಿಕ ಡೈರೆಕ್ಟ್ರು. ಅವನದೇ ಆದ ಒಂದು ಹಾಸ್ಪಿಟ್ಲ್ ಇರುತ್ತೆ. ಆ ಹಾಸ್ಪಿಟ್ಲಲ್ಲಿ ಅವನಿಗೆ ಅಸ್ಟೆಂಟಾಗಿ ದ್ವಾರಕೀಶು ಒಂದು ಕ್ಯಾರೆಕ್ಟ್ರು. ಸೊ ತೋರಿಸೋದು. ಆಮೇಲೆ ಇಲ್ಲಿ ಅವ್ಳಿಗೆ ಶುಶ್ರೂಷೆ ಮಾಡೋದು, ಅದು ಮಾಡೋದು. ಕೊನೆಗೆ ಇವಳು ಯಾರು ಅಂತ ಕೇಳಿದ್ರೆ ಅನಾಥಳು, ತನಗೆ ಯಾರೂ ಇಲ್ಲ ಅಂತ ಹೇಳಿದ್ಮೇಲೆ ಸರಿ ಇಲ್ಲೇ ಇದ್ಬಿಡು ಅಂತ ಇಟ್ಕೊಳ್ಳೋದು. ಸೊ ಈ ಥರದಲ್ಲಿ ಮನೇಲೇ ಇಟ್ಕೊಂಡಾಗ ಕೊನೆಗೆ ಗೊತ್ತಾಗ್ಬಿಡುತ್ತೆ ಇವಳು ಇಲ್ಲೇ ಇದ್ದಾಳೆ, ಈ ಮನೇಲೇ ಇದ್ದಾಳೆ ಅಂತ. ಸೊ ಅದು ಇಲ್ಲಿ ಈ ಖಳನಾಯಕ ಅಂಬರೀಷ್ ಅವಳನ್ನ ಹುಡ್ಕೊಂಡು ಬರೋದು, ಅವಳು ಬರೋದು ಅಲ್ಲಿ ಭಾಳ ಚೆನ್ನಾಗಿದೆ. ಇವಳು ಬಂದ ತಕ್ಷಣ ಅವಳು ಬರೆದು ಇವ್ನು ಬಾಗಿಲಾಕ್ಬಿಡ್ತಾಳೆ. ಬಾಗಿಲಾಕಿದ ತಕ್ಷಣ ಇವನೇನು ಮಾಡ್ತಾರೆ ಅಂದರೆ ತುಂಬ ಅಚ್ಚುಕಟ್ಟಾಗಿ ತೆಗೆದಿದ್ದೀನಿ ನಾನು. ಸಂತೋಷ ಆಗುತ್ತೆ, ಅವೆಲ್ಲ ಹೇಳೋಕ್ಕೆ ಸಂತೋಷ ಆಗುತ್ತೆ. ಅವಳು ಬಾಗಿಲು ಹಾಕಿದ್ರೆ ಬಾಗಿಲು ಹಾಕ್ತಿದ್ದಂಗೆ ಅವ್ರಿಗೆ ಬಾಗಿಲು ಮುಂದೆ ತಳ್ಳೋಕ್ಕೆ ಆಗಲ್ಲ. ಕಾರಣ ಏನಂದರೆ ಆ ಬಾಗಿಲು ಸಂದಿಲಿ ಅವನು ಶೂ ಕಾಲು ಇಟ್ಬಿಟ್ಟಿರ್ತಾನೆ. ಅದು ತೋರಿಸಿ ಶೂ ಕಾಲು ಇಟ್ಟೋದು, ಇವಳು ತಳ್ತಾ ಇರೋದು, ಇವನು ಇದು ಮಾಡೋದು. ಆಮೇಲೆ ಅಲ್ಲಿಂದ ತಳ್ಳೋದು, ಇವಳು ಅಲ್ಲಿಂದ ಓಡೋಗಿ ಮೆಟ್ಲು ಹತ್ಕೊಂಡು ಹೋಗೋದು, ಇವನು ಫಾಲೋ ಮಾಡೋದು. ಆಮೇಲೆ ಹೋಗಿದ್ದಾನೆ ಇಟ್ ಶೋ ಹ್ಯಾಪನ್ಸ್ ಇದರ ರೂಮಲ್ಲಿ ಹೋಗಿ ಬಾಗಿಲು ಹಾಕೋತಾಳೆ. ಬಾಗಿಲು ಹಾಕಿದ್ರೆ ಇವನು ಬಾಗಿಲು ಒದಿತಾನೆ. ಬಾಗಿಲು ಹೋದರೆ ಮಂಚದ ಮೇಲೆ ಇವಳು ಬಿದ್ದಿರ್ತಾಳೆ. ಇವನು ಬಂದು ಬಾಗಿಲು ಹಾಕೋತಾನೆ, ನೋಡ್ತಾಳೆ, ಮಂಚದ ಮೇಲೆ ಮಲಗಿರ್ತಾಳೆ. ಅಲ್ಲಿ ಮಂಚದ ಮೇಲೆ ಅವಳು ಮಲಗಿದ್ರೆ ಇವನು ಆ ಬಾಗಿಲು ಹತ್ರ ಇರ್ತಾನಲ್ಲ, ಅಲ್ಲಿಂದ ಜಂಪ್ ಮಾಡಿ ಮಂಚದ ಮೇಲೆ ಹೋಗೋದು, ಅವಳ ಮೇಲೆ ಬೀಳಕ್ಕೆ ಹೋಗೋದು. ಆ ಬೀಳಕ್ಕೆ ಹೋಗ್ತಿದ್ದಂಗೆ ಆ ಹೋಗೋ ಸಮಯ ಕರೆಕ್ಟಾಗಿದ್ದಾನೆ, ಅವಳು ತಿರುಗ್ತಾಳೆ, ಅವನು ಬರೀ ಮಂಚದ ಮೇಲೆ ಬೀಳ್ತಾನೆ. ಸೊ ಈ ಪೋರ್ಷನ್ನ ಸ್ಟಂಟ್ ಮಾಸ್ಟರ್ ಇಟ್ಕೊಂಡು ತೆಗೆದಿಲ್ಲ, ನಾನೇ ತೆಗೆದಿದ್ದೀನಿ. ಹೇಗೆ ಅಂತ ಹೇಳಿದ್ರೆ ಈಗ ತೋರಿಸ್ಬೇಕಾಗ ಅದಾಗ ಅಂಬರೀಷ್ಗೆ ಹೇಳ್ದೆ ನಾನು, ಇಲ್ಲಿಂದ ನೀವು ಇಲ್ಲಿ ಜಂಪ್ ಮಾಡಬೇಕು. ಏನು ಬುದ್ಧಿ ಇದೆಯಾ ನಿನಗೆ ಅಂತ. ಸ್ಟಂಟ್ ಮಾಸ್ಟರ್ ನೀನೇನು ಫೈಟ್ ಮಾಸ್ಟರ್ ಇಲ್ಲ, ನಾನು ಸ್ಟಂಟ್ ಮ್ಯಾನ, ಏನಿದು ಅಂತ. ಮಾಡ್ಬೋದು, ಮಾಡಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಅಂತ. ಮಾಡು ತೋರಿಸು ನನಗೆ, ನಾನು ಮಾಡ್ತೀನಿ ಅಂದರು. ಸೊ ಈ ಮಂಚದ ಬಾಗಿಲು ಹಾಕಿ ಬಾಗಿಲಿಂದ ಆ ಮಂಚದ ಮೇಲೆ ನೆಗೆಯೋದಿದೆಯಲ್ಲ, ಅದನ್ನು ನಾನೇ ಮಾಡಿದ್ದೀನಿ, ಪಿಕ್ಚರ್ಲಲ್ಲ, ಮಾಡಿ ತೋರಿಸಿದ್ದೀನಿ. ಬಾಗಿಲು ಹಾಕಿ ಅದರ ಮೇಲೆ ಬೀಳ್ತೀನಿ. ಲಕ್ಷ್ಮಿಗೆ ಹೇಳಿದ್ದೆ, ನಾನು ಜಂಪ್ ಮಾಡ್ತೀನಿ, ಜಂಪ್ ಮಾಡೋ ಸಮಯಕ್ಕೆ ನೀವು ಕರೆಕ್ಟಾಗಿ ನಾನು ಬರೋ ಬಟ್ಟಟಾಗಿ ನೀವು ತಿರುಗಬೇಕು ಅಂತ. ನಾನು ಜಂಪ್ ಮಾಡಿದೆ, ಅವಳು ಪರ್ಫೆಕ್ಟ್ ಅವಳು. ನಾನು ಜಂಪ್ ಮಾಡಿ ಮಂಚದ ಮೇಲೆ ಹೀಗೆ ಬರೋ ಕರೆಕ್ಟಾಗಿ ಅವರು ಹೊರಡ್ಕೋತಾರೆ. ಸೊ ಇದನ್ನು ಅಂಬಿ ನೋಡಿ ಖುಷಿಪಟ್ಟು ಅವ್ರು ಮಾಡಿದ್ರು. ಈಗಿರೋದು ಅಂಬಿ ಮಾಡಿರೋದೇನೆ, ಬಟ್ ಟ್ರಯಲ್ ತೋರಿಸಿರೋದು ನಾನೇ. ಈ ಥರದ್ದು ಏನಾದ್ರು ಒಂದು ಕಸರತ್ತು ನನ್ನ ಬುದ್ಧಿಗೆ ನಾನು ಇಟ್ಕೊಂಡಿರ್ತೀನಿ ಪ್ರತಿಯೊಂದು ಪಿಕ್ಚರಲ್ಲೂ. ಹಾರ್ಟ್ ಪಿಕ್ಚರೇಷನು ಈ ಥರದ್ದು. ಸೊ ಈ ಥರದ್ದಲ್ಲಿ ಆ ಥರದ್ದೆಲ್ಲ ನಡೆಯೋದು. ಆಮೇಲೆ ಇವನು ಹುಡ್ಕೊಂಡು ಮನೆಗೆ ಬರೋದು. ಗೊತ್ತಾಗ್ಬಿಡುತ್ತೆ ಈ ವಿಲನ್ಗೆ, ಅಂಬರೀಷ್ಗೆ, ಇಲ್ಲೇ ಇದ್ದಾಳೆ ಇವಳು ಯಾವ ಕಾರಣಕ್ಕೂ ಅಂತ.
ಸೊ ಈ ಥರ ಮೇಲಿಂದ ಮೇಲೆ ಇವನು ಬರೋದು ನೋಡಿದ್ದಾನೆ ಈ ಎಲ್ಲ ಹೀರೋಯಿನ್ ಏನು ಮಾಡ್ತಾಳೆ ಅಂದರೆ ಅಂಬರೀಷ್ ತಲೆಗೆ ಹೊಡೆದು ಜ್ಞಾನ ತಪ್ಪೋಗುತ್ತೆ, ಬಿದ್ದುಬಿಡ್ತಾನೆ. ಇಲ್ಲಿ ಜೊತೆಗೆ ಇವನು ದ್ವಾರಕೇಶ್ ಇರ್ತಾರೆ, ಅವನು ಕಾಂಪೌಂಡರು. ಸೊ ಅವನು ಇವಳಿಗೆ ಹೆಲ್ಪ್ ಮಾಡಿ ಇವರಿಬ್ಬರು ತೊಗೊಂಡೋಗಿದ್ದಾನೆ, ಬಾಡಿನ ತೊಗೊಂಡೋಗಿದ್ದಾನೆ ಒಂದು ಸೇತುವೆಯಿಂದ ಕೆಳಗಡೆ ಹಾಕ್ಬಿಡ್ತಾರೆ. ಸೇತುವೆಯಿಂದ ಕೆಳಗಡೆ ಹಾಕಿದ್ರೆ ಹಬ್ಬ ಆಯ್ತಪ್ಪ ನಿರಾಳವಾಯಿತು ಅಂತ ಅಂದ್ಕೊಂಡು ಆಗ ಇವನು ಹೇಳ್ತಾನೆ, ದ್ವಾರಕೇಶ್ ಹೇಳ್ತಾನೆ, ಈಗ ನೀವು ಹಿಂಗೆ ಗಾಬರಿಗೆ ತೋರಿಸ್ತಾ ಇದ್ರೆ ಕೊಲೆನ ನೀವೇ ಮಾಡಿದ್ದೀರ ಅಂತ ಅಂದ್ಕೊಂಡ್ಬಿಡ್ತಾರೆ, ಈ ಥರ ಇರಬಾರ್ದು, ಗಾಬರಿ ಆಗಿಬಿಡಿ, ಈ ಥರ ನೋಡಿ ಧೈರ್ಯವಾಗಿರಿ ಅಂತ ಹೇಳೋದು. ಕೊನೆಗೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ದೃಶ್ಯಗಳಾದಮೇಲೆ ಇವನು ವಾಪಸ್ ಬಂದ್ಬಿಡ್ತಾನೆ. ಅಂಬರೀಷ್ ಮನೆಗೆ ಬಂದಾಗ ಅಲ್ಲೇ ತುಂಬ ಮಜಾ ಕಿಮ್ಮಿಕ್ಕಿರೋದು ಅಲ್ಲೇ. ಇವನು ಹುಡ್ಕೊಂಡು ಬರ್ತಾರೆ ಪೊಲೀಸ್ನವರು, ಸುಂದರ್ ಕೃಷ್ಣರ್ಸು ಭಾಳ ಚೆನ್ನಾಗಿ ಮಾಡಿದ್ದಾನೆ. ಸುಂದರ್ ಕೃಷ್ಣರ್ಸು ಹುಡ್ಕೊಂಡು ಬಂದರೆ ಇಲ್ಲಿರ್ತಾನೆ ಇವನು. ಸೊ ಈ ಕೇಸ್ನ ಕಂಡುಹಿಡಿಬೇಕಲ್ಲ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಅಂದರೆ, ಏನು ಇವಳು ಕೊಲೆ ಮಾಡಿರ್ತಾಳೋ ಅದೇ ಥರದ್ದು ಒಂದು ಡ್ರಾಮಾ ಎನೆಕ್ಟ್ ಮಾಡ್ತಾರೆ. ಇಬ್ಬರು ಕಲಾವಿದರನ್ನ ಕರ್ಕೊಂಬಂದು ಏನೇನು ಮಾಡಿದ್ರೋ ಅದನ್ನು ಇವನು ಇನ್ಸ್ಪೆಕ್ಟ್ರು ಈ ಕಲಾವಿದರು ಏನು ಪಾರ್ಟ್ ಮಾಡ್ತಾ ಇರ್ತಾರೆ, ಆಮೇಲೆ ಇದರ ಭಾವನೆನ ಅಂಬರೀಷ್ ಮುಖದಲ್ಲಿ ನೋಡೋದಾಗಲಿ, ಲಕ್ಷ್ಮಿ ಮುಖದಲ್ಲಿ ನೋಡೋದಾಗಲಿ ಸುಂದರ್ ಕೃಷ್ಣ ಮಾಡ್ತಾ ಇರ್ತಾರೆ. ಈ 3 ಜನದ ಮಧ್ಯ ಅದು ಕ್ಲೋಸ್ ಶಾಟ್ಗಳು, ಇವ್ರ ಭಾವನೆಗಳ ತೋರಿಸೋದಿದೆಯಲ್ಲ, ಅದೇ ನಿರ್ದೇಶನ. ತುಂಬ ಮಜವಾಗಿದೆ. ಅದನ್ನು ಅಂದ್ಕೋಬೇಕು, ನೀವು ಫೀಲ್ ಮಾಡ್ಕೋಬೇಕು. ಪ್ರತಿಯೊಂದು ಪಾತ್ರದಲ್ಲೂ ಅಲ್ಲಿ ನಿರ್ದೇಶಕ ಇದ್ರೇ ಆ ಭಾವನೆ ತೆಗಿಯೋಕ್ಕಾಗೋದು. ಈ ಸೀನಲ್ಲಿ ಇದು ಭಾಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಸೊ ಫಲದಾಯಕವಾಗಿ ಆಗಲ್ಲ, ಹೊರಟೋಗ್ಬಿಡ್ತಾರೆ. ಈ ಥರ ಅದೆಲ್ಲ ಬಂದು ಕೊನೆಗೆ ಇದಾಗೋದು. ಕೊನೆಗೆ ದೆ ಥಿಂಗ್ಸ್ ಸೊ ಹ್ಯಾಪನ್ಸ್. ಬೇರೆ ಇರಲಿ ಖಳನಾಯಕನಾಗಲಿ ನಾಯಕನಾಗಲಿ ಅವರಿಬ್ಬರು ಇವನು ಖಳನಾಯಕ ಅಲ್ಲ, ಏನೂ ಅಲ್ಲ, ಅವರಿಬ್ಬರು ಗೊತ್ತಾಗುತ್ತೆ ಅಣ್ಣ ತಮ್ಮಂದರು ಅಂತ ಗೊತ್ತಾಗ್ಬಿಡುತ್ತೆ. ಅಯ್ಯಯ್ಯೋ ನಾನು ತನ್ನ ತಮ್ಮನ ಹೆಂಡತಿ ಮೇಲ್ಗಡೆನೇ ನಾನು ಕೈ ಮಾಡಿದ್ನಲ್ಲ, ನಾ ಎಂಥ ಇದು ಪಾಪಿ ಅಂದ್ಕೊಂಡು ಗೊತ್ತಾಗ್ಬಿಡುತ್ತೆ ಅಂಬರೀಷ್ಗೆ ತನ್ನ ಬ್ರದರ್ ಅಂತ ಅಂದ್ಕೊಂಡು ಮನೆಯಿಂದ ಆಚೆ ಹೊರಟಾಗ ಇವನು ಗೊತ್ತಾಗ್ಬಿಡುತ್ತೆ ಇವನು ನನ್ನ ಬ್ರದರ್ ಅಂತ. ಇವನು ಚೇಸ್ ಮಾಡ್ಕೊಂಡು ಹೋಗ್ತಾನೆ. ಹೊಡ್ಕೊಂಡು ಹೋದರೆ ಬರಬೇಡ, ಮೇಲೆ ಬರಬೇಡ, ಮುಂದೆ ಬರಬೇಡ ಅಂತ ಹೇಳ್ತಾನೆ. ಇವನು ಬರೋಕ್ಕೆ ಅಂತ ಹೋಗ್ತಾ ಇರ್ತಾನೆ, ಅವನೇ ಶೂಟ್ ಮಾಡಿಕೊಂಡು ಸತ್ತೋಗ್ತಾನೆ. ಸತ್ತೋಗೋದ ಆ ಶಾಟು ಭಾಳ ಚೆನ್ನಾಗಿದೆ. ಶೂಟ್ ಮಾಡ್ಕೊತಾನೆ. ಆ ಕೆಳಗಡೆ ಬಿದ್ದಾಗ ಅವನ ಕೈ ಇಲ್ಲ, ತಾನು ಮಾಡಿದ್ದ ತಪ್ಪಾಯಿತು ಅನ್ನೋ ಕ್ಷಮಾಪಣೆಗೆ ಅವನ ಕೈ ಇದೆಯಲ್ಲ, ಅಂಬರೀಷ್ ಕೈ ಹೋಗಿದ್ದಾನೆ ಲಕ್ಷ್ಮಿಯ ಕಾಲಿಗೆ ಕಾಲ ಮೇಲೆ ಬೀಳುತ್ತೆ, ಕ್ಷಮಿಸೋ ಥರ ಡೈರೆಕ್ಷನ್ ಥರ. ಸೊ ಇದು ತುಂಬ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂದ ಚಿತ್ರ. ಇದು ಆ ಪೀರಿಯಡಲ್ಲಿ ಏನಾಗೋಯ್ತು ಅಂದರೆ ಇದಾಗೋಯ್ತು, ಸಮ್ ಕ್ಲ್ಯಾಶ್, ಸಬ್ಸಿಡಿ ಅದು ಇದು. ಆಮೇಲೆ ಯಾವ ಪಿಕ್ಚರ್ ಕರ್ನಾಟಕದಲ್ಲಿ ಮಾಡಿದ್ರೆ ಸಬ್ಸಿಡಿ ಅನ್ನೋದೆಲ್ಲ ಆಗೋಯ್ತು. ಇದು ಪೂರ್ತಿ ಮಾಡಿದ ಪಿಕ್ಚರ್ ಎಲ್ಲ ಚೆನ್ನೈಲಿ ಮಾಡಿತ್ತು. ಪ್ರಸಾದ್ ವಿಜಯ ಸ್ಟುಡಿಯೋಸು, ವಿಜಯ ಗಾರ್ಡನ್ಸು ಈ ಥರದಲ್ಲಿ ಮಾಡಿದ್ದಲ್ಲಿ. ಸೊ ಏನೋ ಮೈಸೂರಲ್ಲಿ ಚೇಸಿಂಗು ಅದು. ಆಮೇಲೆ ಅಲ್ಲಿ ಝೂ ಗಾರ್ಡನ್ ಬರುತ್ತೆ. ಝೂ ಗಾರ್ಡನಲ್ಲಿ ಹೀರೋಯಿನ್ನು ತನ್ನ ಮಗು ಜೊತೆ ಬರೋದು. ಆ ಮಗು ಜೊತೆ ಬಂದಾಗ ಪೊಲೀಸ್ನವನು ಆ ಇನ್ಸ್ಪೆಕ್ಟ್ರು ಅಬ್ಸರ್ವ್ ಮಾಡೋದು, ಇವೆಲ್ಲ ಅದು ಝೂ ಗಾರ್ಡನ್ ತೆಗ್ದಿದ್ದು. ಝೂ ಬೇಕು, ಆ ಝೂಲಿ ಅದು ಕೂಡ ಮದ್ರಾಸ್ ಝೂಲೇ ತೆಗ್ದಿದ್ದೀವಿ. ಅಲ್ಲಿ ಇವನು ಅಬ್ಸರ್ವ್ ಮಾಡೋದು, ಓನ್ಲಿ ಡ್ರಾಮಾ. ಕರ್ನಾಟಕ ತೆಗೆದಿರೋದು ಜೈಲು ಮಾತ್ರ. ಜೈಲು ಮೈಸೂರಲ್ಲೇ ಒಂದು 4 ರೋಡು ಅಷ್ಟೇನು ಕಾಣಿಸುತ್ತೆ. ಮೆಕ್ಕಿದೆ. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಯಾವುದು ಪಿಕ್ಚರ್ಗಳು ಕರ್ನಾಟಕದಲ್ಲೇ ಮಾಡಿದರೆ ಮಾತ್ರ ಎಂಟರ್ಟೈನ್ಮೆಂಟ್ ಟ್ಯಾಕ್ಸು ಇಲ್ಲಾಂದರೆ ಇಲ್ಲ ಅಂತ ಆಗೋಯ್ತು. ಎಂಟರ್ಟೈನ್ಮೆಂಟ್ ಟ್ಯಾಕ್ಸು 100% ಕೊಡಬೇಕಾಗಿತ್ತು. ಸೊ ಇದು 100% ಯಾರು ಬರ್ತಾರೆ ಜನ? ಸೊ 10 ತಿಂಗಳು 11 ತಿಂಗಳು ಪಿಕ್ಚರ್ ರಿಲೀಸ್ ಆಗದೇನೆ ಪಿಕ್ಚರ್ ಡಬ್ದಲ್ಲಿತ್ತು. ಇದ್ರ ಕಥೆ ಅದು. ಪಿಕ್ಚರ್ ಡಬ್ದಲ್ಲಿದ್ದ ಯಾರು ತೊಗೊಳಕ್ಕೆ ಬರ್ತಾರೆ? ಯಾರು ಬರಲ್ಲ, ಏನಿಲ್ಲ. ಆಮೇಲೆ 11 ತಿಂಗಳಾದ ಮೇಲೆ ಸರ್ಕಾರ ರೂಲ್ಸ್ನ ಸ್ವಲ್ಪ ಇದು ಮಾಡ್ತು. 30% ಅದು ಏನು ಮಾಡ್ತು ಅಂದರೆ, ಇದು ಟ್ಯಾಕ್ಸು ಇದಿಲ್ಲ, ಎಲ್ಲಿ ಬೇಕಾದ್ರೆ ರಿಲೀಸ್ ಮಾಡ್ಬೋದು ನಾವು ಅಂತ ಏನೋ ಒಂದು ಕಾನೂನು ಇದು ಬಂದಾಗ ಪಿಕ್ಚರ್ ರಿಲೀಸ್ ಆಯಿತು. 10 ತಿಂಗಳು 11 ತಿಂಗಳು ಪಿಕ್ಚರ್ ಡಬ್ದಲ್ಲಿದ್ದ ಪಿಕ್ಚರು ಆವತ್ತೊಂದು ದಿವಸ ವೀನಸ್ನವರು ರಿಲೀಸ್ ಮಾಡಿದ್ರು, ವೀನಸ್ ಮೂವೀಸು.
ರಿಲೀಸ್ ಮಾಡಿದ್ರೆ ಪಿಕ್ಚರು 3ನೇ ದಿವಸ 4ನೇ ದಿವಸನೂ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು. ನಾನು ಹೋಗಿರಲಿಲ್ಲ, ನಾನು ಚೆನ್ನೈಲೇ ಇದ್ದೆ. ಗಣೇಶನ್ ಅಂತ ಹೇಳಿದ್ರೆ ಲಕ್ಷ್ಮಿ ಮ್ಯಾನೇಜರು, ಅವ್ರು ಫೋನ್ ಮಾಡಿದ್ರು. ಏನು ಅಂತ, ಏನೋ ಇದಕ್ಕೆ ಬಾ, ಬೆಂಗಳೂರಿಗೆ ಬಾ ಮೊದಲು ಅಂದು. ಯಾಕೆ ಏನು ಅಂತ, ನೀವು ಇಮಿಡಿಯೇಟಾಗಿ ಫ್ಲೈಟ್ பிடிச்சிட்டு வந்துடு, காலையில் ப்ரெஸ் வச்சுருக்கோம் ಅಂದರು. ಯಾಕೆ ಅಂತ ಕೇಳಿದೆ. என்னைக்கு ரிலீஸ் ஆச்சோ இன்னைக்கு வரைக்கும் ஹவுஸ்ஃபுல் படம், நீ வந்துடு, ப்ரெಸ್ ಮೀಟ್ வச்சுருக்கோம், ಅದಕ್ಕೆ ನೀವು வரணும்னாரு. ಸೊ ಪ್ರೆಸ್ ಮೀಟಿಂಗೋಸ್ಕರ ಫ್ಲೈಟಲ್ಲಿ ಬಂದೆ. ಎಲ್ಲ ಇಷ್ಟಪಟ್ಟರು. ಅದ್ರಲ್ಲಿ ಬರೆದಿದ್ದೆ ಏನು ಬರೆದು ಅಂದರೆ ಭಾರ್ಗವ ಅವರ ದಿಟ್ಟ ಹೆಜ್ಜೆ ಅಂತ ಬರೆದ್ರು. ಪೇಪರ್ನವ್ರು ಬರೆದಿದ್ದು, ನನ್ನೇನು ಕೇಳ್ತೀರಾ, ಬರೆದಿದ್ದ ದಿಟ್ಟ ಹೆಜ್ಜೆ ಅಂತ ಬರೆದ್ರು. ಯಾಕೆಂದ್ರೆ ಅದೆಲ್ಲ ಅವಾಗೆಲ್ಲ ಈ ದ್ವಾರಕೀಶ್ ಜೊತೆನೇ ಮಾಡಿದ್ರೆ, ದ್ವಾರಕೀಶ್ ಜೊತೆ ಮಾಡಿದಾಗ ಏನು ದ್ವಾರಕೀಶೇ ಮಾಡ್ದ ಅಂತ ಅಂದ್ಬಿಡ್ತಾರೆ ಎಲ್ಲರೂ. ಸೊ ಆ ಥರದ್ದು ಬರಲಿಲ್ಲ ನನಗೆ. ಭಾರ್ಗವ ಅವರ ದಿಟ್ಟ ಹೆಜ್ಜೆ ಅಂತಲೇ ಬರೆದು ಚೆನ್ನಾಗಿ ಒಳ್ಳೆ ಡೈರೆಕ್ಷನು ಎಲ್ಲ ಹೊಗಳು ಬರೆದ್ರು. ಒಂದು ರೀತಿ ನನಗೆ ಒಳ್ಳೆ ಡೈರೆಕ್ಟರ್ ಅನ್ನೋದು ಹೆಸರು ಬಂತು ಈ ಪಿಕ್ಚರಿಂದ. 4 ಹಾಡಿದೆ, 4 ಮುತ್ತಿನ ಹಾಡುಗಳೇ. ಪ್ರೊಡ್ಯೂಸರ್ ಹಾಂ, ಗಣೇಶ್ ಅಂತಾನೆ ಇದೆ, ಸುಮ್ಮನೆ ಲಕ್ಷ್ಮಿ ಮ್ಯಾನೇಜರು. ಅವರು ಲಕ್ಷ್ಮಿ ಹೆಸರು ಹಾಕ್ಕೊಳ್ಳಿಲ್ಲ, ಬಟ್ ನಮಗೆ ಗೊತ್ತು ಕರೆಂಟ್. ಯಾಕೆಂದರೆ ಇದಕ್ಕೆಲ್ಲ ಆ ಟೋನಿಗೆ ಮಾತ್ರ ಚತುರ್ಭುಜ ಅಂತ ಇಟ್ಟರು. ಇದು ವರಲಕ್ಷ್ಮಿ ಅಂತ ಇಟ್ಟಿರಬೇಕು. ವರಲಕ್ಷ್ಮಿ ಬ್ಯಾನರ್, ವರಲಕ್ಷ್ಮಿನೇ ಅದೆಲ್ಲ ಪ್ರೊಡ್ಯೂಸ್ ಮಾಡಿರೋದಲ್ವಾ. ಅದೇ ಹೇಳಿದ್ದು ನಾನು. ಕರೆಕ್ಟಾಗಿ ಜ್ಞಾಪಕ ಇದೆ ನೋಡಿ. ಸೊ ಚೆನ್ನಾಗಾಯ್ತು. ಅಲ್ಲ ಆಯಿತು. ಅದಾದ ಮೇಲೆ ಪಿಕ್ಚರು ಇಟ್ ರ್ಯಾನ್ ಫಾರ್ 12 ವೀಕ್ಸ್ ಅಟ್ ಅಲಂಕಾರ್. 12 ವಾರ ಅಂದರೆ ಸಾಕಲ್ಲ, ಅದ್ದೂರಿ ಆಯಿತು ಅಷ್ಟೇ. ನನಗೆ ಒಳ್ಳೆಯ ಹೆಸರು ಬಂತು. ಏನು ಅಂದ್ಕೊಂಡಿದ್ರು ದುಡ್ಡು ಕೊಟ್ಟರು, ಸಂತೋಷ ಆಯಿತು.